ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ನಿಮಗೆ ಸುಖ ಸಂಪತ್ತು ಆರೋಗ್ಯ ತಂದು ದೇವರ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹಳೆಯ ಮಗನಾದನು. ಲೇ ಬೇಡ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನಮ್ಮ ಸ್ಕೂಲ್ ಹಿಂಗೆ ಆಗ್ಬಾರ್ದಿತ್ತು. ಈ ಸ್ಕೂಲಲ್ಲಿ ಓದಿ ಬೆಳೆದು ಈ ಥರ ಹಲ್ಕಾ ಕೆಲಸ ಮಾಡೋದಕ್ಕೆ ಹೆಂಗ್ರಿ ಮನ್ಸು ಬರುತ್ತೆ? ಹಲ್ಕಾ ಕೆಲಸ ಮಾಡೋದಕ್ಕೆ ಅಲ್ಲ ರೀ, ಸ್ಕೂಲ್ ಮುಂದೆ ಹೊಡಿತೀರಲ್ಲ, ನಾಚಿಕೆ ಮನ ಮರಿದಿ ಇಲ್ವಾ ನಿಮಗೆ? ಎಸಿ ಬೇಡ ಹೇಳ್ತಾ ಇದ್ದೀನಿ, ಅಲ್ಲೇ ಇಕ್ಕೋ. ಪವನ್ ಎಸಿ ಬೇಗ ಎಸಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಎರಡು ಏನೋ ಬಿಡೋದು, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಬಂದಿಲ್ಲ ಪಾಯಿಂಟ್ ಸೌಂಡ್ ಅಣ್ತು. ಆರೆ ಹೋಯ್ತಲೆ ಪಟ ಪಟ ಪಟಾಕಿ ಎಲ್ಲ ಇಲ್ಲಿಂದ ನೆಟ್ಟಿಸ್ಬಿಡೋಣ. ನಗುವಿನ ಚಟಾಕಿ. ಚಿಕ್ಕ ಮಕ್ಳು ರಾಕೆಟ್ ಎಲ್ಲ ಪೆನ್ಸಿಲ್ ಅವಳೆ. ದೀಪಾವಳಿ ಅದೇ ಹೇಳ್ತೀನಿ ಅವನಿಗೆ. ಹಚ್ಚು ಹಚ್ಚು ಕ್ರೇಜಿ ಧೀರ 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 ಸುಲ್ತಾನ. ಆನೆ ಪಟಾಕಿ. ಕೊಡ ಇವ್ರು ಪೆನ್ಸಿಲ್ ಕೊಡ ಪಾಪ. ಇನ್ಯಾವ್ದಾಯ್ತು? ಚಿಕ್ಕ ಮಕ್ಳು ಅಂಟಿಸ್ಕೋಬೇಕು. ಯೂಸ್ ಮಾಡಿರೋದನ್ನ ಚಿಕ್ಕ ಮಕ್ಳಿಗೆ ಕೊಡ್ತೀವಿ ಅಂತ. ಪಟಾಕಿ ಟಮ್ಮನದ ಬೇಡ. ಹಚ್ಚು ಹಚ್ಚು ಆನೆ ಪಟಾಕಿ. ವೇಸ್ಟ್. ಹೆಚ್ಚು ಹಚ್ಚು ಪಟಾಕಿ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ. ಮಕ್ಳ ತರ ಆಡೋದ. ರೇವಂತ್ ನನ್ ಫೋಟೋ ಬರ್ತದ? ಫೋಟೋ ಕ್ಲಿಕ್ ಮಾಡ್ತಿದೆ. ಇದೇನ್ ಮಾಡ್ತಾ ಇದೆಯೋ? ಸ್ಕೈ ಶಾಟ್ ಈ ಕಡೆ. ಇಷ್ಟೇ ಇದು? ಇಷ್ಟೇನ ಪವರು? ಇಷ್ಟೇನ ದೀಪಾವಳಿ? ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಉಡು ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಯಾರ ನೀನು? ಏನ್ ಮಾಡೋ ಅವನಿಗೊಂದು ಅಣ್ಸ? ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಪೂಜೆ ಮಾಡು. ಸಾಮ್ರಾನ್ ಗಡ್ಡಿಯನ್ನು ಈಗ ಇರತಕ್ಕದ್ದು. ಇವ್ರ ತಮ್ಮ. ಇವನು ಕಾಣಿಸ್ತಾನೆ ಇಲ್ಲ. ಅಣ್ಸ ಶಿಲುಬೆಯನ್ನು ಏರಿದರು ನಗುವಿನ ಬೇರೆಯವರು ಕೊಟ್ಬಿಟ್ಟು ನೀನ್ ಪಟಾಕಿ ಏನ್ರಿ ದೊಡ್ಡ ಗುಣ ನಿಮ್ದು. ಅದಕ್ಕೊಂದು ನಮಸ್ಕಾರ.
ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಬೈ ಕಂಬಿಡು. ಎಲ್ಲಾಯ್ತಾ ಯಾವ್ದ ಮೂರು ಏನೋ ನೀನು? ಇವನ್ ಅಣ್ಣ ಇವನ್ ತಮ್ಮ. ಯಾರ ತಮ್ಮ ಅಂತ ಕೇಳ್ಬೇಡಿ. ಅಂಟಾಯ್ತ. ಹೋಳಿ ಹಬ್ಬದ ಬಗ್ಗೆ ಏನಾರು ಹೇಳು. ಹೇಳ. ಪಟಾಕಿ ಹೊಡಿಬಾರ್ದು ಅಂತ ಹೇಳ್ತೀನಿ ಬೇಡ್ರೆ, ನೀನೇ ಹೇಳ್ತಿದ್ಯಾ. ಪಟಾಕಿ ಅಂಗಡಿಯಲ್ಲಿ ಪಟಾಕಿ ಸಿಗುತ್ತೆ, ಪಟಾಕಿ ಅನ್ಸಿ ಅದ್ ಬಿಟ್ಬಿಟ್ಟು ಅವ್ರಿವ್ರ ಮನೆಯಲ್ಲಿ ಬೆಂಕಿ ಅನ್ಸ್ಬಿಡ್ರಿ. ನೀನೇನು ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೆ ಲೋಪಾರ್ ನನ್ ಮಗನೇ. ಇಲ್ಲಿ ಸೂರ್ಯ ಒಬ್ಬ, ಚಂದ್ರ ಒಬ್ಬ. ರಮ್ಮು ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ, ಮನೆ ಕಾಯ್ಬೇಕಾರೆ. ಅದೇ ದೊಡ್ಡಮ್ಮಂತು ಬಂದಿರೋದು. ದೀಪಾವಳಿ ಹೇಳೋ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಸಮಸ್ತ ಕರ್ನಾಟಕ ಜನತೆ ಕರುನಾಡೆ ಕೈ ಚಾಚಿದೆ ನೋಡೆ. ಹೆಂಗನ್ನದ ಅದೇ ಸಾಕು ನನಗೆ. ಹಾ ಅನ್ನತನ ಏನ್ ನಿಖಿಲ್ ಸಮಾಚಾರ? ಪಟಾಕಿ ಅನ್ನೋದು ಮಗ ನಾವ್ ಹಿಂಗೆ ಬಿಡ್ತೀರೇನ, ನಮ್ ಬಗ್ಗಲು ದೀಪಾವಳಿ ಬಂದೇ ಬರ್ತೀನ. ಪಟಾಕಿ ಯಾವನ್ನಾದ್ರೆ ಅನ್ಸರ್ ನಾವಾಗಿರ್ಬೇಕಷ್ಟೇ ಕಣ. ಗೋಪುರ ತಗೊಳ್ಳೋದಕ್ಕೆ ಇವನು ಸ್ಪಾನ್ಸರ್ ಮಾಡ್ತಾನೆ. ಇವನು 20,000, ಇವನು 20,000. 40,000. ನಾನೊಂದು 5,000 ಹಾಕ್ತೀನಿ. 45,000. ನೀವೊಂದು 20,000, ಇನ್ನೊಂದು 20,000. ನಾನೊಂದು 5,000. ಏನೋ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಏನ್ ಸಮಾಚಾರ? ಏನಕ್ಕೆ ಬಂದೆ? ಮದುವೆಯ ಈ ಬಂಧ ಅವ್ನು ನಮ್ಮನ್ ಬಿಟ್ಟಿರೋದಂಟಿ. ಏ ಓಡ ನೋಡೋಣ. ಪಟಾಕಿ ಎಫೆಕ್ಟ್. ಯಾಮಾರ್ದ್ರೆ ಬೆಳೆ 2 1 ಕೆಂಪು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನೀವೀಗ ನೋಡ್ತಿರೋ ಪ್ಲೇಸ್ ಅಲ್ಲಿ ಕೃಷಿ ಮೇಳ ನಡೆಯುತ್ತೆ. ಕೃಷಿ ಮೇಳ ನವೆಂಬರ್ 13, 14 ಅಂತೆ. ಇನ್ನ ಏನಿಲ್ಲ ಅಂದ್ರೂ 20 ದಿವಸ ಇದೆ. 20 ದಿನಕ್ಕಿಂತ ಮುಂಚೆನೆ ಕೃಷಿ ಮೇಳ ಹಾಕೋದಕ್ಕೆ ಸೆಟ್ ತಂದ್ಬಿಟ್ಟಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಜೋರಿದೆ ಈ ಸಲ. ನೋಡಿ ಕಾಣಿಸುತ್ತೆ. ನಾವು ಇವತ್ತೇನಕ್ಕೆ ಬಂದಿದ್ದೀವಿ ಅಂದ್ರೆ ಐಡಿಯಾ. ಈ ಗಾಡಿಯನ್ನು ರಿವ್ಯೂ ಮಾಡೋಣ.
ನನ್ನ ಸ್ಟೈಲಲ್ಲಿ ಗಾಡಿ ರಿವ್ಯೂ ಮಾಡ್ತೀನಿ ಬನ್ನಿ. ಅಲ್ಲ ಚೆಕ್. ಫಾರ್ ದ ಫಸ್ಟ್ ಟೈಮ್ ನಾನು ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳಬೇಕು ಅಂದರೆ ಈ ಗಾಡಿಯಿಂದ ನಾನು ಗಾಡಿ ಓಡಿಸೋದು ಕಲ್ತಿದ್ದು. ಈ ಗಾಡಿ ನೇಮ್ ಬಂದು ಟಿ ವಿ ಎಸ್ ಸ್ಪೋರ್ಟ್ ಅಂತ. ಟಿ ವಿ ಎಸ್ ಸ್ಪೋರ್ಟ್ ಗಾಡಿಗೆ ಜಾಗ್ವಾರ್ ಕವರು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಆ್ಯಂಡ್ ಇದು ನಮ್ಮ ಮನೆ ದೇವ್ರ ಹೆಸರು, ಇದು ನಮ್ಮ ಅಣ್ಣನ ಹೆಸರು, ಇದು ನನ್ನ ತಂಗಿ ಹೆಸರು. ಇದು ನೋಡಿ ಹೆಂಗೆ ಅಳ್ಸೋಗ್ಬಿಟ್ಟಿದೆ. ಇದು ಚೆನ್ನಾಗಿದೆ, ಚೂರು ಅರ್ಥ ಆಗ್ತಿಲ್ಲ ಹೆಂಗಿದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗಂಡ್ಮಕ್ಳ ಮೇಲಿರೋ ಪ್ರೀತಿ ನೋಡಿ. ನಮ್ಮ ದೊಡ್ಡಪ್ಪ ಈಗ ವಾಶ್ ಮಾಡ್ಬೇಕಾದ್ರೆ ಜಾಸ್ತಿ ಕೇರ್ ತೊಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಕೇರ್ಲೆಸ್ ಮಾಡಿದ್ದಕ್ಕೆ ಚೆನ್ನಾಗಿದೆ, ಕೇರ್ ಮಾಡಿದ್ದಕ್ಕೆ ನೋಡಿ ಹಿಂಗಾಗ್ಬಿಟ್ಟಿದೆ, ಫೇಡ್ ಔಟ್ ಆಗ್ಬಿಟ್ಟಿದೆ. ಆ್ಯಂಡ್ ಗಾಡಿ ಹಿಂದೆಗಡೆ ನೋಡಿ ಬಾಸ್, ನನ್ನ ಹೆಸರು. ಟಗರು ಸ್ಟಿಕ್ಕರ್ ಏನಕ್ಕೆ ಕಾಣಿಸಿದ್ದಾರೆ ಗೊತ್ತಾ? ಗಾಡಿ ಮುಂದೆಗಡೆ ಬಂದರೂ ಗುಮ್ತೀನಿ, ಹಿಂದೆಗಡೆ ಬಂದರೂ ಗುಮ್ತೀನಿ ಅಂತ. ಎದುರು ಹೋದ್ರೆ ಗುಂತೈತೆ. ಗಾಡಿ ಯಾವ ರೇಂಜ್ ಕ್ಲೀನ್ ಆಗಿದೆ ನೋಡಿ. ಲಾಸ್ಟ್ ಟೈಮ್ ದಸರಾಗೆ ಇಟ್ಟರು ಬೊಟ್ಟು ಅಳಿಸಿಲ್ಲ. ವೀಲ್ ಕಲರು ಬ್ಲ್ಯಾಕ್ ಇತ್ತು, ಆರೆಂಜ್ ಮಾಡಿಸಿದ್ದೀವಿ. ಸ್ಟ್ಯಾಂಡು ಸ್ಟ್ರೈಟ್ ಆಗಿತ್ತು, ಬೆಂಡ್ ಆಗಿಬಿಟ್ಟಿದೆ. ಈ ಗಾಡೀಲಿ ಇಬ್ಬರು ಹೋದರೆ ಸೂಪರು, 3 ಜನ ಕೂರಿಸ್ಕೊಂಡು ಕರ್ಕೊಂಡು ಹೋಗೋನು ಲೋಪರು. ಲೈಫಲ್ಲಿ ನಿಮ್ಮ ಗಾಡಿನ ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಂತೆ. ಆಗ ಲೈಫು ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರ. ಮಳೆ ಬಂದು ಗಾಡಿ ಒಂಚೂರು ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ಲ, ಈ ಗಾಡಿಗೆ ಸುಮಾರು ಅವಾರ್ಡ್ಗಳು ಬೇರೆ ಬಂದಿದೆ. ಅವಾರ್ಡ್ಗಳಂದ್ರೆ ಏನು ಗೊತ್ತಾ? ಫೈನ್ಗಳು ಅಂತ. ಬೆಲೆ ಕಟ್ಟಕ್ಕೆ ಆಗದಿರೋ ಆಸ್ತಿ ಅಂದರೆ ಇದೇ ಇರ್ಬೇಕಪ್ಪ. ಈ ಕ್ರೇಜಿ ಅಪ್ಪಂದ್ರ ಬ್ಯೂಟಿ ಏನು ಗೊತ್ತಾ? ತಾನು ಗಾಡಿ ತಗೊಂಡು ತನ್ನ ಮಕ್ಕಳ ಹೆಸರನ್ನ ಹಾಕ್ಸಿರ್ತಾನಲ್ಲ, ಅವನು ನಿಜವಾದ ಡ್ಯಾಡಿ. ಗಾಡಿ ಚಿಂದಿಯಾಗೈತೆ, ಡಾಕ್ಯುಮೆಂಟ್ಸ್ ಮಾತ್ರ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟೈತೆ. ಇನ್ನೂ ಇದು ಟೂಲ್ ಕಿಟ್ಟು 6 ದೂರ ಬಾಗ್ಲಾಗ್ಬಿಟ್ಟೈತೆ. ಏಯ್ ನಿಮಿಷ, ಏಯ್ ಇದು ಸ್ಕ್ರೂ ಡ್ರೈವರು ಲೂಸ್ ಆಗಿರೋದನ್ನ ಟೈಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಇದರೊಳಗಿರೋ ಸ್ಪಾನರ್ಗಳು ಟೈಟ್ ಆಗಿರೋದನ್ನ ಲೂಸ್ ಮಾಡ್ಕೊಳ್ಳಿ, ತಿರ್ಗಾ ಟೈಟ್ ಮಾಡ್ಕೊಳ್ಳಿ ಅಂತ ಕೊಟ್ಟವ್ರೆ. ಯಾವ್ದಿದು? ಇದು ಒಳಗೆ ಇದ್ದು ಕಲರ್ ಚೇಂಜ್ ಆಗ್ಬಿಟ್ಟೈತಾ? ಗಾಡಿ ತಗೊಂಡಾಗಿಂದ ಇದನ್ನ ಯೂಸ್ ಮಾಡಿರೋದನ್ನೇ ನೋಡಿಲ್ಲ ಗುರು. ಟೈಟ್ ಮಾಡೋಣ, ಲೂಸ್ ಮಾಡೋಣ, ಇಲ್ಲಿದೆ ಇದು. ಇಲ್ಲಿ ಲೂಸ್ ಮಾಡೋಣ, ತಿರುಗ್ತಾನೆ ಇಲ್ಲ. ಗಟ್ಟಿ ಆಳು, ಸರಿ ಮಾಡ್ರಿ. ನಾನು ಗಾಡಿ ತಗೊಂಡಾಗಿಂದ ಇದನ್ನ ಯೂಸೇ ಮಾಡಿಲ್ಲ ನಾವು. ಇಲ್ಲ ಗುರು, ಯೂಸೇ ಮಾಡ್ತಿಲ್ಲ, ಯೂಸ್ಲೆಸ್ ಇದು. ಮಗ ಕಡೆ ಬೇಡ, ವೇಸ್ಟ್. ಬೇಡ, ಯಾವುದಕ್ಕೂ ಇಲ್ಲಿ ಎಮರ್ಜೆನ್ಸಿಗೆ. ನೆಕ್ಸ್ಟ್ ಈ ಟೂಲ್ ಕಿಟ್ಗೆ ಲೋಡ್ ಮಾಡೋಣ. ಹೋಗಿಲ್ಲ ನೋಡ ಆಮೇಲೆ. ಸೂಪರ್. ಬಂ 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 ಬಂ. ಶಿವ ಅಂತ ಹೋಗುತ್ತಿದ್ದೆ. ರೋಡಿನಲ್ಲಿ ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ. ಕೂತ್ಕೊಂಡ್ಮೇಲೆ ಫಿಟ್ ಆಯ್ತದೆ ಅನಿಸ್ತದೆ. ಲೆಟ್ಸ್ ಗೋ. ಈ ಗಾಡಿ ಬಗ್ಗೆ ಇಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಮೇಲೆ ನನಗೂ ಏನೂ ಗೊತ್ತಿಲ್ಲ, ರಿಸರ್ಚ್ ಮಾಡ್ತೀನಿ. 58,101 ಕಿಲೋಮೀಟ್ರ್ ಓಡೈತೆ. ಈ ಕಡೆ ಪೆಟ್ರೋಲ್ ಐತೆ, ಅದು ಇಲ್ಲ ಅಂತ ತೋರಿಸುತ್ತೆ. ಈಗ ಯಾವುದೋ ನರಿ ಕಾಣಿಸ್ತಿದೆ ಲೆಫ್ಟಲ್ಲಿ. ಅದು ನರಿ ಅಲ್ಲ, ನಾಯಿ. ಅಯ್ಯಯ್ಯೋ, ನನ್ನ ಹುಚ್ಚ ಇದ್ದು ಬಿಡ್ತೀನಿ ಬಾಯೊಳಿಕೆ ನನ್ನ ಮಗನೇ ಆಗ್ಲಿ. ನವಿಲ್ ತೋರಿಸೋಣ ಅಂತ ಬಂದೆ, ನಾಯಿನ ತೋರಿಸ್ದೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲಪ್ಪ. ಸೊ ನವಿಲು, ನಾನು ನವಿಲ್ ನೋಡೋಕೆ ಬಂದಿದ್ದು, ಇನ್ನಲ್ಲ. ಕ್ಯಾಮ್ರಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಡೌಟ್.
ಡೌಗಳು. ಏಯ್ ನವಿಲ್ ಬಂತು, ನವಿಲಿದೆ ನವಿಲಿದೆ ಇಲ್ಲಿದೆ. ನವಿಲ್ ಕಾಣಿಸ್ತು ಬನ್ನಿ ಹೋಗೋಣ. ಅಯ್ಯೋ ಆದ್ರೆ ಪುಕ್ಕ ಇಲ್ವಲ್ಲ ಗುರು. ನನಗಿದ್ರ ಒಂಥರ ಸಂತೋಷ. ಅಯ್ಯಯ್ಯೋ, ಗಂಡು ನವಿಲಿಗೆ ಮಾತ್ರನೇ ಪುಕ್ಕ ಕೊಟ್ಟ ಭಗವಂತ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದರಲ್ಲೇ ನವಿಲ್ ಕಾಣಿಸ್ತಾ ಇದೆಯಾ? ಇಲ್ಲಿದೆ ನವಿಲು. ಇದು ಗಂಡ ಹೆಣ್ಣ ಗೊತ್ತಾಗ್ತಿಲ್ಲ. ಆರ್ ಯು ಮೇಲ್ ಆರ್ ಫಿಮೇಲ್? ಅಯ್ಯಯ್ಯೋ, ಹೆಣ್ಣವಿಲು ಗುರು ಇದು. ಚೆನ್ನಾಗಿಲ್ಲ, ಹೋಗು. ಕಡೆದಾಗ ಒಂದು ಮಾತು, ಬುದ್ಧಿವಂತ ಆಗದಿದ್ರು ಪರವಾಗಿಲ್ಲ, ದಡ್ಡ ಆಗಿರ್ಬಾರ್ದಂತೆ. ಮೋಸ ಹೋಗದೇ ಇದ್ರೂ ಪರವಾಗಿಲ್ಲ, ಯಾರಿಗೂ ಮೋಸ ಮಾಡಬಾರ್ದಂತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾ ಬ್ರದರ್. ಎಲ್ಲರೂ ಒಂದೇ ಥರ ಕಾಣ್ತಾರೆ. ಯಾರು ಯಾವಾಗ ಹೇಗೆ ಟರ್ನ್ ಆಗ್ತಾರೋ ಹೇಳೋಕ್ಕಾಗಲ್ಲ. ಕ್ವಶನ್ ಮಾರ್ಕ್ ಇಡೋ ಜನಗಳಿಗೆ ನಾವ್ಯಾವತ್ತೂ ಫುಲ್ ಸ್ಟಾಪ್ ಇಡೋಕೆ ಹೋಗ್ಬಾರ್ದಂತೆ. ಯಾಕಂದರೆ ಆನ್ಸರ್ ಕೊಟ್ಟಂಗೆ ಆಗ್ಬಿಡುತ್ತೆ. ಆನ್ಸರ್ ಕೊಡದೆ ಫುಲ್ ಸ್ಟಾಪ್ ಇಡದೆ ಸೈಲೆಂಟಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಒಂದಿನ ಆ ಕ್ವಶನ್ಗೆ ಅವರೇ ಆನ್ಸರ್ ಬರ್ಕೊಂಡು ಫುಲ್ ಸ್ಟಾಪ್ ಇಟ್ಕೊಂಡು ನಮ್ಮ ಹಿಂದೆ ನಿಂತಿರ್ತಾರಂತೆ.